ನಟ ದರ್ಶನ್ ಗ್ಯಾಂಗ್ನಿಂದ ಹತ್ಯೆಗೊಳಗಾದಂಥ ರೇಣುಕಸ್ವಾಮಿಯ ಒಂದು ಪತ್ನಿಯ ತವರು ಮನೆ ಹರಿಹರ, ದಾವಣಗೆರೆ ಜಿಲ್ಲೆಯ ಹರಿಹರದಲ್ಲಿರ್ತಕ್ಕಂಥದ್ದು. ಇಷ್ಟು ದಿನ ಚಿತ್ರದುರ್ಗದಲ್ಲಿದ್ದರು. ಈಗ ಘಟನೆ ನಡೆದು 3 ತಿಂಗಳಾಗಿದೆ. ಮೇಲಾಗಿ ಏನು ಹತ್ಯೆಗೊಳಗಾದಂಥ ಹತ್ಯೆ ಆದಂಥ ರೇಣುಕಸ್ವಾಮಿ ಅವರ ಪತ್ನಿ ಇದ್ದಾರೆ, ಅವರು ಗರ್ಭವತಿ ಕೂಡ ಇದ್ದಾರೆ. ಹೀಗಾಗಿ ಅವರು ತವರು ಮನೆಗೆ ಕರ್ಕೊಂಡು ಬಂದಿರತಕ್ಕಂಥದ್ದು. ಏನು ಕಾರಣ ಇತ್ತು ಇಲ್ಲಿ ಕರ್ಕೊಂಡ್ಬರ್ಲಿಕ್ಕೆ? ಇಷ್ಟು ಸಲ ಹರಿಹರದಲ್ಲಿ ಚಿತ್ರದುರ್ಗದಲ್ಲಿ ಇದ್ದರು. ಏನು ಆರೋಗ್ಯ ಹೇಗಿದೆ? ಈಗ ಮೊನ್ನೆ ಆರಾಮದಿಲ್ಲ ರೀ, ಮಗಳಿಗೆ ನೋಡಕ್ಕಂತ ಹೋದ್ವಿ. ಮತ್ತು 3 ತಿಂಗಳಿಂದನೂ ಅಲ್ಲೇ ಇದ್ಲ ಆಕೆ. ಇದು ಮಟ್ಟ ತವ್ರ ಮನೆಗೆ ಕರ್ಕೊಂಬಂದಿದ್ದಿಲ್ಲ ರೀ ನಾವು. ಅವಾಗ ಕರ್ಕೊಂಬರೋಣಂದ್ರೆ ಇವೆಲ್ಲ ಫಂಕ್ಷನ್ಗಳಿರ್ತದ್ದು, ಬರೋದು ಹೋಗೋದಿರ್ತದಂದು ನಾವು ಕರ್ಕೊಂಬಂದಿದ್ದಿಲ್ಲ ರೀ. ಮೊನ್ನೆ ನಮ್ಮ ಮಗಳಿಗೆ ಭಾಳ ಜ್ವರ ಬಂದು ಅಡ್ಮಿಟ್ ಮಾಡಿದ್ರು. ಬ್ಲಡ್ ಇದ್ದೆಲ್ಲ ಬ್ಲಡ್ ಹಾಕ್ಸಿದ್ರು. ಅಲ್ಲಿ ಉಳ್ಕೊಂಡು ಮತ್ತು ಮಗಳನ್ನ ರೆಸ್ಟಿಗೆ ಅಂತ ಬರ್ತಾನೆ ಅಂದ್ಲು ಮಗಳು. ಒಂದು 15 ದಿವಸ ಅಂತ ಕರ್ಕೊಂಬಂದವ್ರಿ. 3 ದಿವಸ ಆಗೈತೆ ರೀ. ಮಕ್ಕಂದಾಳ, ಜ್ವರ, ಸುಸ್ತು, ಅಡ್ಡಾಡಕ್ಕೆ ಆಗ್ತಾ ಇಲ್ಲ ರೀ ಆಕೆಗೆ. ಏನು ಡಾಕ್ಟ್ರ್ ಏನೇನಂದ್ರೆ? ಡಾಕ್ಟ್ರ್ ಅದೇ ಮಗು ಬೆಳವಣಿಗೆ ಕಮ್ಮಿ ಆಗಿದೆ, ರೆಸ್ಟ್ ಮಾಡಿರಿ, ಮುಂದೆ ನಾವೇ ನಿಂತಿದ್ದು ಎಲ್ಲ ಡೆಲಿವರಿ ಮಾಡ್ತಾವಂತ ಹೇಳ್ಯಾರ ರೀ. ಅಂದು ಕರ್ಕೊಂಬಂದವ್ರಿ. ಒಂದು 15 ದಿವಸ ಬಿಟ್ಟು ಮತ್ತೆ ಅಲ್ಲಿಗೆ ಹೋಗಿ ಬಿಡ್ತಾವ್ರಿ. ರೇಣುಕಸ್ವಾಮಿ ಹತ್ಯೆಯಿಂದ ಭಾಳ ಮನಸ್ಸಿಗೆ ಭಾಳ ಹಚ್ಕೊಂಬಿಟ್ಟಾರ ರೀ. 3 ತಿಂಗಳಿಂದನೂ ಹಚ್ಕೊಂಡಾರ. ಅದ್ರಾಗ ಏನಿದೆ ರೀ, ಹಚ್ಕೊಂಡಾರ, ಎಲ್ಲರೂ ಹಚ್ಕೊಂಡವ್ರಿ ನಾವು. ಹಾಂ, ನೀವೇನು ಮಾಡ್ತೀರಿ? ನಿಮಗೆ ಎಷ್ಟು ಜನ ಮಕ್ಕಳು? ನಮಗೆ ನೋಡ್ರಿ, ಒಬ್ಬ ಮಗ, 2 ಹೆಣ್ಮಕ್ಳು, ಒಂದು ದೊಡ್ಡ ಮಗಳು, ಈಕೆ ಲಾಸ್ಟ್ ನಮಗೆ ನಡುವಿಲ್ಲ ಗಂಡು ಮಕ್ಕಳು. ನೀವೇನು ಮಾಡ್ತೀರಿ? ಬೀಡಂಗಡಿ ಇತ್ತು ರೀ, ಈಗಿಲ್ಲ, ಈಗ 2 ವರ್ಷ ಆಯ್ತು. 40 ವರ್ಷದಿಂದ ಅದನ್ನ ಮಾಡ್ತದ್ದು ನಾವು. ಹಾಂ, ಬೀಡಂಗಡಿ. ಇದೇನು ಹಳೆ ಸಂಬಂಧನಾ ಈಗಿನ? ಇಲ್ಲ ಸರ್, ಇದು ಹೊಸದು ಟಚ್. ಸ್ವಲ್ಪ ಆದಮೇಲೆ ರಿಲೇಷನ್ ಗೊತ್ತಾಗುತ್ತಲ್ರಿ, ಅಲ್ಲೆಲ್ಲೇ ಸ್ವಲ್ಪ ಇತ್ತು ಸರ್. ಈ ಪ್ರತಿ ಮನೆಯಲ್ಲೂ ಕೂಡ ಈಗ ಇತ್ತೀಚೆಗೆ ಇವತ್ತು ನಿನ್ನೆ ಏನೋ ಒಂದು ಚಾರ್ಜ್ ಶೀಟ್ ಸಲ್ಲಿಸಿರ್ತಕ್ಕಂಥ 3900 ಪುಟ್ಟದೊಂದು ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ರೀತಿ ಕೈ ಮುಗಿದು ಬೇಡ್ಕೋತಾ ಇದ್ದು ಫೋಟೋಗಳು ಎಲ್ಲ ಪಬ್ಲಿಷ್ ಆಗಿದೆ. ಏನು ಅನಿಸ್ತದೆ ಇದ್ರ ಬಗ್ಗೆ ಎಲ್ಲ? ಇದೆ ಸರ್, ನಿನ್ನೆ ನಾವು ಟಿ ವಿ ನೋಡಿದ್ದು, ನಮಗೆ ಗೊತ್ತಿದ್ದಿಲ್ಲ ಇಷ್ಟು ದಿವಸ ಟಿ ವಿ ನೋಡಿದ್ದು. ನೋಡಿ ಬೆಳಿಗ್ಗೆ ಕಣ್ಣೀರು ಬಂದು ಹತ್ವಿ. ಅವ್ರು ಬಿಡ್ಬೇಕತ್ತು. ಇವತ್ತೆಲ್ಲರೂ ಚೆನ್ನಾಗಿರ್ತಿದ್ವಿ. ಅದೊಂದು ಕನಿಕರ ಮಾಡಿ ಒಂದು ವಾರ್ನಿಂಗ್ ಕೊಟ್ಟವಂತೇಳಿ ಕಳಿಸ್ಬಿಟ್ಟಿದ್ರೆ ಇವತ್ತು ಎಲ್ಲರೂ ಚೆನ್ನಾಗಿರ್ತಿದ್ವಿ. ಅವರು ಚೆನ್ನಾಗಿರ್ತಿದ್ವಿ, ನಾವು ಚೆನ್ನಾಗಿರ್ತಿದ್ವಿ. ಈಗ ಎಲ್ಲರಿಗೂ ಕಷ್ಟ. ಯಾರ ಬಗ್ಗೆ ನಾವು ಏನು ಮಾತಾಡಲ್ರಿ, ಎಲ್ಲರಿಗೂ ಒಳ್ಳೇದು ಅಷ್ಟೆ. ಇಡೀ ಗ್ಯಾಂಗನ್ನು ಒಂದು ರೀತಿಯಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ಲ, ಅದಕ್ಕೇನು ಅನಿಸುತ್ತೆ ನಿಮ್ಗೆ? ಅದಕ್ಕೇನು ಹೇಳೋಕ್ಕಲ್ಲ ಸರ್, ನಾವು ನೋಡಿಲ್ಲ, ಏನೆಲ್ಲ ಟಿ ವಿ ನೋಡಿದ್ದೆ. ಅದು ಬಿಟ್ಟಿದ್ರೆ ಎಲ್ಲರಿಗೂ ಒಳ್ಳೇದಾಕತ್ತು. ಹೆಚ್ಚಿಗೆ ಏನಕ್ಕೆ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ. ಜೈಲಿನಾಗೆಲ್ಲ ದರ್ಶನಿಗೆಲ್ಲ ವಿಶೇಷ ಸೌಲಭ್ಯಗಳು ಅವೆಲ್ಲ ಕೊಡ್ತಾ ಇದ್ದಾರಲ್ಲ, ಅದಕ್ಕೆಲ್ಲ ಏನು ಅನಿಸುತ್ತೆ ನಿಮಗೆ? ಅದು ಮಾವ ಅಂದ್ರೆ ಒಂದು ರೀತಿ ತಂದೆ ಆಗಿ, ಅವ್ರು ರೇಣುಕಸ್ವಾಮಿ ತಂದೆ ರೀತಿ ಮಾವ ಅಂದ್ರೆ ಏನು ಅನಿಸುತ್ತೆ ನಿಮಗೆ? ಮಾಡಬಾರ್ದತ್ರಿ. ಮತ್ತು ಅಲ್ಲಿ ಶಿಫ್ಟ್ ಮಾಡ್ಯಾರಲ್ರಿ ಬಳ್ಳಾರಿಗೆ. ಈಗ ಇನ್ಮೇಲೆ ಏನು ಕೊಡಲ್ಲ ಅಂತ ಹೇಳ್ಯಾರಲ್ಲ, ಟಿ ವಿಗೆ ಏನು ಮಾಡ್ತಾ ಇಲ್ಲರಿ. ಅದೇ ರೀತಿ ನೆಟ್ಕೊಂಡು ಹೋದ್ರೆ ಸಾಕ್ರಿ, ಇನ್ನೇನಿಲ್ಲ. ಹಾಂ, ಒಟ್ಟು ಮುಂದೆ ಏನು ಆಗ್ಬೇಕಂತಾರೆ? ಏನು ಈಗ ಏನೋ ಅಳಿಯ ಅಂತೂ ಸಾವನ್ನಪ್ಪಿದಾನ, ಕೇಸ್ ಅಂತೂ ನೋಡೋದಿದೆ, ಮುಂದೆ ಏನು ಆಗ್ಬೇಕಂತ ನಿಮ್ಮ ಮನಸ್ಸಿನಾಗ ಏನದ? ಮಗಳಿಗೆ ಒಂದು ಪರಿಹಾರ, ಆಕೆಗೆ ಒಂದು ಗೌರ್ಮೆಂಟ್ ಕೆಲಸ ಕೊಡುತ್ತವಂತ ಅಂದು ಒಪ್ಕೊಂಡಾರ್ರಿ. ಅಷ್ಟಾದ್ರೆ ಸಾಕ್ರಿ, ನಾವೇನು ಹೆಚ್ಚಿಗೆ ಏನು ಆಸೆ ಮಾಡಲ್ಲ ಅಷ್ಟೆ. ಒಟ್ಟಾರೆಯಾಗಿ ನೋಡ್ತಾ ಇರ್ಬೋದು, ಇಡೀ ಕುಟುಂಬ ಅವತ್ತು ಕಣ್ಣೀರಿನಲ್ಲಿ ಕೈ ತೊಳೆದಿದೆ. 3 ತಿಂಗಳಿಂದ ಈಗ ತವ್ರ ಮನೆಗೆ ಕರ್ಕೊಂಡು ಬಂದಿರತಕ್ಕಂಥದ್ದು. ಆ ಪತ್ನಿ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿರ್ತಕ್ಕಂಥದ್ದು, ಚಿಕಿತ್ಸೆ ಕೊಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಗಳಿಗೆ ಒಂದು ಪರಿಹಾರ ಆಗಬೇಕು. ಈಗಲೇ ಅಳಿಯ ಸಾವನ್ನಪ್ಪಿದ್ದಾನೆ, ಮಗಳಿಗೆ ಒಂದು ಪರಿಹಾರ ರೀತಿಯಲ್ಲಿ ಏನಾದರೂ ಸಿಗಬೇಕು ಎಂಬತಕ್ಕಂಥದ್ದು ಅವಳ ತಂದೆ ಒಂದು ಆಗ್ರಹವಾಗಿದೆ. ಹರಿಹರದಿಂದ ಕ್ಯಾಮರಾಮನ್ ದಿನೇಶ್ ಒಂದಿಗೆ ಬಸವರಾಜ ದೊಡ್ಡಮನಿ, TV9 ದಾವಣಗೆರೆ.